ನಾವಿವತ್ತು ಮನಸ್ಸು, ಅಹಂಕಾರ ಮತ್ತು ಚಿತ್ತ ಮತ್ತು ಬುದ್ಧಿ ಬಗ್ಗೆ ತಿಳ್ಕೊಳ್ಳೋಣ. ಈ 4 ವಿಭಾಗಗಳು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮನಸ್ಸನ್ನು ಈ 4 ಭಾಗಗಳನ್ನಾಗಿ ಮಾಡಿದ್ದಾರೆ ಮತ್ತು ಈ 4 ಬೇರೆ ಬೇರೆ ಫಂಕ್ಷನ್ಸ್ನ ಹೇಗೆ ಮಾಡುತ್ತೆ, ಈ 4ರದ್ದು ಕೆಲಸ ಏನಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಇದರ ವ್ಯಾಖ್ಯಾನ ಬಂದಿದ್ದು ಉಪನಿಷತ್ತಲ್ಲಿ. ಇದ್ರ ಬಗ್ಗೆ ಮನಸ್ಸು, ಅಹಂಕಾರ, ಚಿತ್ತ ಮತ್ತು ಬುದ್ಧಿಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೇಳಿದ್ದಾರೆ. ಮತ್ತು ಭಗವದ್ಗೀತೆಯಲ್ಲಿ ತುಂಬ ಆಳವಾಗಿ ಇದನ್ನು ಹೇಳಿದ್ದಾರೆ. ಹಾಗೆ ಇದು ನೆಕ್ಸ್ಟು ಪತಂಜಲಿ ಯೋಗ ಸೂತ್ರ ಮತ್ತು ವೇದಾಂತದಲ್ಲಿ ಇನ್ನೂ ಹೆಚ್ಚು ಆಳವಾಗಿ ಇದನ್ನು ಹೇಳಿದ್ದಾರೆ. ಏನಿದು ಮನಸ್ಸು, ಅಹಂಕಾರ, ಚಿತ್ತ ಮತ್ತು ಬುದ್ಧಿ ಅಂದರೆ ಏನು? ಮನಸ್ಸು ಅಂದರೆ ಎಲ್ರಿಗೂ ಗೊತ್ತು, ನಮ್ಮೆಲ್ಲರಿಗೂ ಮನಸ್ಸಿದೆ. ಮತ್ತು ಬುದ್ಧಿ ಅಂದರೆ ಗೊತ್ತು, ಎಲ್ಲರಿಗೂ ಬುದ್ಧಿ ಇದೆ ಅಂತ ಎಲ್ಲರಿಗೂ ಗೊತ್ತು. ಈ ಅಹಂಕಾರ, ಚಿತ್ತ ಅಂದರೆ ಏನು? ಇದನ್ನು ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಇವತ್ತು. ಮೊದಲಿಗೆ ಮನಸ್ಸು ಅಂದರೆ ಏನು? ಮನಸ್ಸು ಅಂದರೆ ಇಂದ್ರಿಯಗಳ ಮೂಲಕ ಬಂದ ಮಾಹಿತಿಗೆ ತಕ್ಷಣ ಪ್ರತಿಕ್ರಿಯೆ ಮಾಡುವಂಥದ್ದು. ಇದು ಯೋಚನೆಗಳು, ಭಾವನೆಗಳು, ಇಷ್ಟ ಅನಿಷ್ಟಗಳನ್ನು ಹುಟ್ಟಿಸುತ್ತೆ. ನಮ್ಮ ಪಂಚ ಇಂದ್ರಿಯಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ: ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ. ನಮ್ಮ ಮನಸ್ಸಿಗೆ ಈ 5ರ ಮೂಲಕನೇ ವಿಷಯಗಳು ಹೋಗುತ್ತೆ. ಪ್ರತಿದಿನ, ಪ್ರತಿ ಕ್ಷಣ ಕೂಡ ಈ 5ರ ಮೂಲಕ ನಮ್ಮ ಮನಸ್ಸಿಗೆ ವಿಷಯ ತಲುಪ್ತಾ ಇರುತ್ತೆ. ಇವಾಗ ಹಾಡೇನಾದರೂ ಕೇಳಿದ್ರೆ ಕಿವಿ ಮೂಲಕ ಕೇಳಿರ್ತೀವಿ, ಆಹಾ ಎಷ್ಟು ಚೆನ್ನಾಗಿದೆ ಈ ಹಾಡು ಅಂತ ತಕ್ಷಣ ಪ್ರತಿಕ್ರಿಯೆ ಕೊಡುವಂಥದ್ದು ಮನಸ್ಸು. ಇನ್ನು ರುಚಿಕರವಾಗಿರೋಂಥದ್ದು ತಿಂಡಿ ತಿಂದರೆ ನಾಲ್ಗೆ ಮುಖಾಂತರ ಅದ್ರ ರುಚಿ, ಅದ್ರ ಮಾಹಿತಿ ಮನಸ್ಸಿಗೆ ತಲುಪುತ್ತೆ. ತಕ್ಷಣ ಮನಸ್ಸು ರಿಯಾಕ್ಟ್ ಮಾಡುತ್ತೆ, ಎಷ್ಟು ಚೆನ್ನಾಗಿದೆ ಈ ತಿಂಡಿ ಅಥವಾ ಚೆನ್ನಾಗಿಲ್ಲ ಈ ತಿಂಡಿ ಅನ್ನೋ ಥರ. ಮನಸ್ಸಿನ ಲಕ್ಷಣಗಳೇನೇನು ಅಂದರೆ, ಇದು ಒಂಥರ ಅಲೆಮಾರಿ ಸ್ವಭಾವ. ಒಂದು ಕಡೆ ಒಂದು ಯೋಚನೆಯಲ್ಲಿ ಈ ಮನಸ್ಸು ಯಾವತ್ತೂ ನಿಲ್ಲೋದೇ ಇಲ್ಲ. ಒಂದು ಯೋಚನೆ ಮುಗಿಸಿದಂಗೆ ಅದ್ರ ಯೋಚನೆ ತುದಿಗೆ ಮತ್ತೊಂದಿನೊಂದು ಯೋಚನೆ ಅಟ್ಯಾಚ್ ಆಗಿರುತ್ತೆ. ಇದು ಯಾವತ್ತಿಗೂ ನಿಲ್ಲೋದೇ ಇಲ್ಲ. ಇದು ಯಾವಾಗಲೂ ರೆಸ್ಲೆಸ್ ಆಗಿರುತ್ತೆ. ಮನಸ್ಸಲ್ಲಿ ಸಂತೋಷ ಮತ್ತು ದುಃಖಗಳು ಅನ್ನೋ ಏರಿಳಿತಗಳು ಯಾವಾಗಲೂ ಆಗ್ತಾ ಇರುತ್ತೆ. ಮನಸ್ಸಿನ ಸ್ವಭಾವನೆ ತಕ್ಷಣಕ್ಕೆ ಪ್ರತಿಕ್ರಿಯೆ ನೀಡಿಬಿಡುವಂಥದ್ದು. ಯೋಚನೆ ಮಾಡ್ದೇ ಆಳವಾಗಿ ಅದ್ರ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ಕುರಿತು ಯೋಚನೆ ಮಾಡಿದೆ ತಕ್ಷಣಕ್ಕೆ ಏನು ಅನಿಸುತ್ತೋ ಅದು ಪ್ರತಿಕ್ರಿಯೆ ಏನು ಬರುತ್ತಲ್ಲ, ಅದೇ ಮನಸ್ಸಿನ ಲಕ್ಷಣ. ಉದಾಹರಣೆಗೆ, ಯಾರಾದರೂ ನನ್ನ ಬಗ್ಗೆ ಕ್ರಿಟಿಸೈಸ್ ಮಾಡಿ ಮಾತಾಡಿದಾಗ, ಅಂದರೆ ಏನಾದರೂ ನೆಗೆಟಿವ್ ಆಗಿ, ನಾನು ಮಾಡುವಂಥ ಕೆಲಸದ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಹೇಳಿದಾಗ, ಇಲ್ಲ ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಇಲ್ಲ ಇದು ಹಿಂಗೆ ಹೇಳಬಾರ್ದು, ಇಲ್ಲ ಇದನ್ನು ಹಂಗೆ ಮಾಡಬಾರ್ದು ಅಂತ ಏನಾದರೂ ಕ್ರಿಟಿಸೈಸ್ ಬಂದರೆ, ಅದಕ್ಕೆ ತಕ್ಷಣ ರಿಯಾಕ್ಷನ್ ಬರುತ್ತಲ್ಲ, ಏನೋ ನಾನು ಮಾಡಿದ್ದು ಸರಿ ಇಲ್ವಾ, ಓ ನಿನಗೆ ಬಹಳ ಗೊತ್ತಾ, ಹಾಗಿದ್ರೆ ಆ ಥರ ಒಂದು ರಿಯಾಕ್ಷನ್ ಬರುತ್ತಲ್ಲ, ಅದು ಮನಸ್ಸಲ್ಲಿ ಬರುವಂಥದ್ದು. ಮನಸ್ಸಿಗೆ ಸತ್ಯ ಯಾವುದು ಅಂತ ತಿಳ್ಕೊಳ್ಳೋವಂಥ ಶಕ್ತಿ ಇರೋದಿಲ್ಲ. ಅದು ತಕ್ಷಣ ಪ್ರತಿಕ್ರಿಯೆ ಕೊಡೋವಂಥದ್ದೇ ಅದ್ರ ಲಕ್ಷಣ ಆಗಿರುತ್ತೆ. ಮನಸ್ಸು ಯಾವಾಗಲೂ ಎಮೋಷ್ನಲ್ ಆಗಿ ಯೋಚನೆ ಮಾಡ್ತಾ ಇರುತ್ತೆ. ಇವಾಗ ಉದಾಹರಣೆಗೆ ನಾವಾದರೂ ಸಿನಿಮಾ ನೋಡ್ತಾ ಇದ್ರೆ ಅದರಲ್ಲಿ ತುಂಬ ದುಃಖಕರವಾದಂಥ ಸೀನ್ ಏನಾದರೂ ಬರ್ತಾಯಿದ್ರೆ ನಾವು ಅಳೋದಕ್ಕೆ ಶುರು ಮಾಡ್ತೀವಿ. ಅಂದರೆ ಅದು ಮನಸ್ಸಿಂದ ಅದು ರಿಯಾಕ್ಟ್ ಆಗ್ತಾ ಇರುತ್ತೆ. ಆ ಸಿನಿಮಾ ಸತ್ಯ ಅಲ್ಲ, ಅದೊಂದು ನಾಟಕ ಅಷ್ಟೇ ಅಂತ ಬುದ್ಧಿಗೆ ಗೊತ್ತಿರುತ್ತೆ. ಆದರೆ ಮನಸ್ಸು ಅದಕ್ಕೆ ರಿಯಾಕ್ಟ್ ಮಾಡಿಬಿಟ್ಟಿರುತ್ತೆ, ನಾವು ಎಮೋಷ್ನಲ್ ಆಗಿಬಿಟ್ಟಿರ್ತೀವಿ. ಹಾಗಾಗಿ ಮನಸ್ಸಿಗೆ ಸತ್ಯ ಏನಿದೆ ಅನ್ನೋದು ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆ ಕ್ಷಣದಲ್ಲಿ ತನಗೇನು ಭಾವನೆ ಬರ್ತಾ ಇದೆಯಲ್ಲ ಅದನ್ನು ರಿಯಾಕ್ಟ್ ಮಾಡೋದೇ ಅದರ ಮುಖ್ಯ ಉದ್ದೇಶ ಆಗಿರುತ್ತೆ, ಅದರ ಮುಖ್ಯ ಲಕ್ಷಣ ಆಗಿರುತ್ತೆ ಮನಸ್ಸು. ಎರಡನೇದು ಅಹಂಕಾರ. ಅಹಂಕಾರ ಅಂದರೆ ನಡೆಯುವಂಥ ಘಟನೆಗಳಿಗೆ, ಅನುಭವಗಳಿಗೆ ನಾನು ಅನ್ನುವ ಒಂದು ಕಾಲ್ಪನಿಕ ವ್ಯಕ್ತಿಯನ್ನು ಅಟ್ಯಾಚ್ ಮಾಡುವಂಥದ್ದೇ ಅಹಂಕಾರ. ಉದಾಹರಣೆಗೆ, ಇದೊಂದು ದೇಹ ಇದೆ ಅಂದರೆ, ಓ ಇದು ನನ್ನ ದೇಹ ಅಂತ ನಾನನ್ನು ಅಟ್ಯಾಚ್ ಮಾಡೋದು. ಮತ್ತು ಇವಾಗ ಮನಸ್ಸಲ್ಲಿ ಯಾವುದೋ ಒಂದು ಯೋಚನೆ ಬರ್ತಾ ಇದೆ ಅಂದರೆ, ಓ ಇದು ನನ್ನ ಯೋಚನೆ ಅಂತ ಅಲ್ಲಿಗೆ ನಾನನ್ನು ಅಟ್ಯಾಚ್ ಮಾಡೋದು. ಅಥವಾ ಯಾವುದಾದ್ರೂ ವಸ್ತು, ಮನೆ, ಏನೇ ಆದರೂ ಆಯಿತು, ಇದು ನನ್ನ ಮನೆ, ಇದು ನನ್ನ ಕಾರು, ಇದು ನನ್ನ ವಸ್ತು ಅಂತ ಆ ನಾನುವನ್ನು ಅಟ್ಯಾಚ್ ಮಾಡೋದು ಅಹಂಕಾರ. ಅಹಂಕಾರದ ಲಕ್ಷಣಗಳು ಏನೇನು ಅಂದರೆ, ಕಾಲ್ಪನಿಕವಾದ ನಾನುವಿನ ಬಗ್ಗೆ ಹೆಮ್ಮೆ ಪಡುವಂಥದ್ದು. ಏನಾದರೂ ಮಾಡಿದಾಗ ಹೆಮ್ಮೆ ಪಡುವಂಥದ್ದು. ಉದಾಹರಣೆಗೆ ಅಂದರೆ, ಈಗ ಮನಸ್ಸಲ್ಲಿ ಒಂದು ಯೋಚನೆ ಬರುತ್ತೆ, ಒಂದು ಗಿಡ ನೆಡೋಣ ಅಂತ.
ನಮ್ಮ ದೇಹದಲ್ಲಿರುವ ಕೈಗಳು ಅದನ್ನು ಹೋಗಿ ನೆಡುತ್ತೆ. ಅದಕ್ಕೆ ಮನಸ್ಸು ನೀರು ಹಾಕಬೇಕು ಅಂತ ಮನಸ್ಸಲ್ಲಿ ಯೋಚನೆ ಬಂದರೆ ನಮ್ಮ ಕೈಗಳು ಅದಕ್ಕೆ ಒಂದು ಮಗ್ಗಲ್ಲಿ ತೊಗೊಂಡು ಹೋಗಿ ನೀರು ಹಾಕುತ್ತೆ. ಇದಿಷ್ಟು ಮಾಡಿದ್ದು ಮನಸ್ಸಲ್ಲಿ ಬಂದ ಯೋಚನೆಯಿಂದ ನಮ್ಮ ದೇಹ ಪ್ರತಿಕ್ರಿಯಿಸಿ ಅದನ್ನು ಆ ಒಂದು ಕೆಲಸ ನಡೆದಿರುತ್ತೆ, ಗಿಡ ನೆಡುವಂಥ ಕೆಲಸ. ಆದರೆ ಅಹಂಕಾರ ಏನು ಮಾಡುತ್ತೆ ಅಂದರೆ ಆ ಗಿಡವನ್ನು ನಾನು ನೆಟ್ಟಿದ್ದು ಅಂತ ಆ ಒಂದು ಪ್ರತಿಕ್ರಿಯೆಗೆ, ಒಂದು ಘಟನೆಗೆ, ಆ ಒಂದು ಅನುಭವಕ್ಕೆ ನಾನುವನ್ನು ಅಟ್ಯಾಚ್ ಮಾಡುತ್ತೆ. ಅದೇ ರೀತಿ ಅವಮಾನ ಹೆಂಗೆ ತಗೊಳುತ್ತೆ ಅಂದರೆ, ಯಾರಾದರೂ ನಮ್ಮ ಬಗ್ಗೆ ಕ್ರಿಟಿಸೈಸ್ ಮಾಡಿದಾಗ ಅಥವಾ ಏನಾದರೂ ಹೇಳಿದಾಗ, ನೀನು ಚೆನ್ನಾಗಿಲ್ಲ ನೋಡೋಕ್ಕೆ ಅಂತ ಏನಾದರೂ ಹೇಳಿದ್ರೆ, ಅದು ಹೇಳಿದ್ದು ಅವ್ರ ಬಾಯಿ, ಕೇಳಿದ್ದು ನಮ್ಮ ದೇಹದಲ್ಲಿರುವ ಕಿವಿ, ಇದೊಂದು ಇಂದ್ರಿಯದ ಮೂಲಕ ಮಾಹಿತಿ ಮನಸ್ಸಿಗೆ ಹೋಯಿತು. ಮನಸ್ಸಲ್ಲಿ ತಕ್ಷಣ ಪ್ರತಿಕ್ರಿಯೆ ಮೂಡಿತು, ನಾನು ಚೆನ್ನಾಗಿಲ್ವಾ ಅನ್ನೋದು, ಚೆನ್ನಾಗಿಲ್ಲ ಅಂತ ಹೇಳಿದ್ರ ಅಂತ ಒಂದು ಪ್ರತಿಕ್ರಿಯೆ ಮೂಡುತ್ತೆ. ಅದಕ್ಕೆ ನಾನುವನ್ನು ಈ ಅಹಂಕಾರ ಅಟ್ಯಾಚ್ ಮಾಡುತ್ತೆ. ನಾನು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ಅದಕ್ಕೆ ಒಂದು ನಾನುವನ್ನು ಅಟ್ಯಾಚ್ ಮಾಡುತ್ತೆ. ಮತ್ತು ಅಹಂಕಾರ ಇನ್ನೇನೇನು ಮಾಡುತ್ತೆ ಅಂದರೆ ತನ್ನನ್ನು ತಾನು ಗುರುತಿಸ್ಕೊಳ್ಳುತ್ತೆ. ಈಗ ನಾನು ಒಂದು ವ್ಯಕ್ತಿ ಆಗಿರ್ತೀನಿ, ನಾನೇನು ಮಾಡ್ತಾ ಇರ್ತೀನಿ, ಒಂದು ಸೈಂಟಿಸ್ಟ್ ಆಗಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ನಾನೇನೋ ಒಂದು ಮಹತ್ತರವಾದಂಥದ್ದನ್ನು ಕಂಡು ಹಿಡಿತೀನಿ. ಆಗ ಅಹಂಕಾರ ಏನು ಮಾಡುತ್ತೆ, ನಾನೊಬ್ಬ ಸೈಂಟಿಸ್ಟ್ ಅಂದರೆ ಆ ಪೂರ್ತಿ ಪ್ರಕ್ರಿಯೆ ಏನಿರುತ್ತೆ, ಒಂದು ವ್ಯಕ್ತಿ ಒಂದು ಏನನ್ನು ಕಂಡುಹಿಡಿಯುವಂಥದ್ದು, ಅದಕ್ಕೆ ನಾನು ಅಟ್ಯಾಚ್ ಮಾಡಿ ಇದನ್ನು ನಾನು ಕಂಡು ಹಿಡಿದೆ, ನಾನು ಸೈಂಟಿಸ್ಟು. ಆ ಸೈಂಟಿಸ್ಟ್ ಅನ್ನೋದು ಒಂದು ಗುರುತು. ತನ್ನನ್ನು ತಾನು ದೊಡ್ಡ ಸೈಂಟಿಸ್ಟ್ ಅಂತ ಗುರುತಿಸ್ಕೊಳ್ಳೋದು, ಅಥವಾ ತನ್ನನ್ನು ತಾನು ದೊಡ್ಡ ಆ್ಯಕ್ಟರ್, ಸಿನಿಮಾ ತಾರೆ, ಅಥವಾ ನಾನೊಬ್ಬ ದೊಡ್ಡ ಪೊಲಿಟಿಷಿಯನ್ ಮಗ, ನಾನು ಯಾರು ಗೊತ್ತಾ, ನಾನೊಬ್ಬ ಪೊಲಿಟಿಷಿಯನ್ ಮಗ ಅಂತ ಹೇಳೋದು, ಮಗಳು ಅಂತ ಹೇಳೋದು. ಈ ಥರ ತನ್ನನ್ನು ತಾನು ಐಡೆಂಟಿಫೈ ಮಾಡ್ಕೊಳ್ಳೋದು, ಫಾಲ್ಸ್ ಆಗಿ ಐಡೆಂಟಿಫೈ ಮಾಡ್ಕೊಳ್ಳೋದು ಅಹಂಕಾರ ಮಾಡುತ್ತೆ. ಮತ್ತು ಅಹಂಕಾರ ಮತ್ತೇನು ಮಾಡುತ್ತೆ ಅಂದರೆ ತನ್ನನ್ನು ತಾನು ಇನ್ನೊಬ್ಬರೊಂದಿಗೆ ಯಾವಾಗಲೂ ಸದಾಕಾಲ ಹೋಲಿಕೆ ಮಾಡ್ತಾ ಇರುತ್ತೆ. ನಾನು ಅವ್ರಿಗಿಂತ ಹೆಚ್ಚಾಗಿದ್ದೀನಿ, ಅಥವಾ ಅವ್ರಿಗಿಂತ ಯಾವುದ್ರಲ್ಲಿ ಕಡಿಮೆ ಇದ್ದೀನಿ, ಈ ಥರ ಸದಾಕಾಲ ಅದು ಕಂಪೇರ್ ಮಾಡ್ತಾನೆ ಇರುತ್ತೆ. ಮತ್ತು ನೋವಾಗಿದ್ದರೆ ಅಥವಾ ಖುಷಿಯಾಗಿದೆ, ಇದನ್ನು ಎಲ್ಲ ಕೂಡ ನನಗೆ ನೋವಾಗಿದೆ, ನನಗೆ ಖುಷಿಯಾಗಿದೆ ಅಂತ ಆ ನಾನುವನ್ನು ಅಟ್ಯಾಚ್ ಮಾಡೋದೇ ಈ ಅಹಂಕಾರ. ಒಟ್ಟಾರೆ ಮನಸ್ಸು ಯೋಚನೆಗಳನ್ನ ಸೃಷ್ಟಿ ಮಾಡಿದ್ರೆ ಅಹಂಕಾರ ಏನು ಮಾಡುತ್ತೆ, ಅದಕ್ಕೆ ನಾನುವನ್ನು ಅಟ್ಯಾಚ್ ಮಾಡುತ್ತೆ. ಮನಸ್ಸು ನೋವಾಗ್ತಾ ಇದೆ ಅನ್ನೋ ಒಂದು ಯೋಚನೆಯನ್ನು ಸೃಷ್ಟಿ ಮಾಡಿದ್ರೆ ಅದಕ್ಕೆ ಅಹಂಕಾರ ಏನು ಮಾಡುತ್ತೆ, ನನಗೆ ನೋವಾಗ್ತಾ ಇದೆ ಅಂತ ನಾನುವನ್ನು ಅಟ್ಯಾಚ್ ಮಾಡುತ್ತೆ. ಮೂರನೇದು ಚಿತ್ತ ಅಂದರೆ ನಮ್ಮ ನೆನಪುಗಳು, ಅಂದರೆ ಮೆಮೊರೀಸ್ ಮತ್ತು ಸಂಸ್ಕಾರಗಳ ಭಂಡಾರ. ಸಂಸ್ಕಾರ ಅಂದರೆ ಪ್ಯಾಟ್ರನ್. ನಾವು ಒಂದೇ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇರ್ತೀವಿ ಪದೇ ಪದೇ, ಅದು ಒಂದು ಪ್ಯಾಟ್ರನ್ ಆಗಿಬಿಡುತ್ತೆ, ಒಂದು ಹ್ಯಾಬಿಟ್ ಆಗಿಬಿಡುತ್ತೆ, ಅಭ್ಯಾಸ ಆಗಿಬಿಡುತ್ತೆ, ಅದೇ ಸಂಸ್ಕಾರ. ಈ ಚಿತ್ತದಲ್ಲಿ ಈ ಮೆಮೊರಿಗಳು, ಈ ಸ್ಮೃತಿಗಳು ಮತ್ತು ಸಂಸ್ಕಾರಗಳು ಇರುತ್ತೆ. ನಮಗೆ ಹಿಂದೆ ಏನೇನು ಅನುಭವಗಳಾಗಿರುತ್ತೆ, ನಾನು ಅಹಂಕಾರ ಅಟ್ಯಾಚ್ ಮಾಡಿರುತ್ತಲ್ಲ, ನನಗೆ ಈ ಥರ ಆಯಿತು, ನನಗೆ ಆ ಥರ ಆಯಿತು ಅಂತ, ಆ ಅನುಭವಗಳೆಲ್ಲ ಈ ಸ್ಮೃತಿ ಆಗಿ, ಸಂಸ್ಕಾರಗಳಾಗಿ ಚಿತ್ತದಲ್ಲಿ ಇರುತ್ತೆ, ಮೆಮೊರಿಯಾಗಿ ಚಿತ್ತದಲ್ಲಿ ಇರುತ್ತೆ. ಈ ಚಿತ್ತದಿಂದ ಏನೇನು ಹೊರಗಡೆ ಬರುತ್ತೆ, ಇದರ ಲಕ್ಷಣಗಳು ಏನೇನು ಅಂದರೆ ಹಳೆಯ ನೆನಪುಗಳು, ಹಳೆಯ ನೋವುಗಳು, ಹಳೆಯ ಸಂತೋಷಗಳು, ಹಳೆಯ ಅಭ್ಯಾಸಗಳು, ನಮ್ಮ ಭಯಗಳು, ಮತ್ತು ರಿಪೀಟ್ ಆಗುವಂಥ ವರ್ತನೆಗಳು, ಪದೇ ಪದೇ ರಿಪೀಟ್ ಆಗುವಂಥ ಬಿಹೇವಿಯರ್ಗಳು, ಇವೆಲ್ಲ ಚಿತ್ತದಿಂದ ಬರುವಂಥದ್ದು. ತುಂಬ ಸಿಂಪಲ್ ಉದಾಹರಣೆ ಕೊಡಬೇಕು ಚಿತ್ತಾಗೆ ಅಂದರೆ, ನಮಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ, ಯಾವುದಾದ್ರೂ ಕಾಗದ, ಪುಸ್ತಕ ಅಥವಾ ಏನಾದರೂ ಕಾಲಿಗೆ ತಾಕಿದ್ರೆ ತಕ್ಷಣ ನಾವು ಅದನ್ನು ನಮಸ್ಕಾರ ಮಾಡ್ಕೊತೀವಿ. ಅಥವಾ ಯಾರಿಗಾದ್ರೂ ಕಾಲು ತಾಗಿಸ್ಬಿಟ್ರೆ, ಯಾವ್ದಾದ್ರು ವ್ಯಕ್ತಿಗೆ ಕಾಲು ತಾಗಿಸ್ಬಿಟ್ರೆ ತಕ್ಷಣ ಅವ್ರನ್ನ ನಾವು ಮುಟ್ಟಿ ನಮಸ್ಕಾರ ಕಣ್ಣಿಗೆ ಒದ್ಕೊತೀವಿ. ಇದು ಕಂಡೀಷನಿಂಗ್, ಇದೇ ಚಿತ್ತ. ನಾವು ಎಷ್ಟೇ ದೊಡ್ಡವರಾದರೂ ಅದನ್ನು ಮಾಡ್ತಾನೆ ಇರ್ತೀವಿ. ನಾವು ದೊಡ್ಡವರಾದ್ಮೇಲೆ ಅದನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ನಮಗೆ ಪ್ರಶ್ನೆ ಬರೋಕ್ಕೂ ಮುಂಚೆನೇ ನಾವು ಅದನ್ನು ಮಾಡಿಬಿಟ್ಟಿರ್ತೀವಿ. ಸೊ ಅದು ಚಿತ್ತ. ಇನ್ನೊಂದು ಉದಾಹರಣೆ ಏನು ಕೊಡ್ಬೋದು ಅಂದರೆ, ನಾವು ಮೊಬೈಲ್ ಓಪನ್ ಮಾಡ್ತೀವಿ, ನಾವು ಏನು ಇಂಟೆನ್ಷನ್ನೇ ಇರಲ್ಲ ಯಾವುದಾದ್ರೂ ಆ್ಯಪ್ ಓಪನ್ ಮಾಡಬೇಕು ಅಂತ, ಟಕ್ ಅಂತ ವಾಟ್ಸಾಪ್ ಓಪನ್ ಮಾಡಿರ್ತೀವಿ, ಅಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿರ್ತೀವಿ. ಕ್ಲೋಸ್ ಮಾಡಿದ್ರೂ ತಕ್ಷಣ ಅದನ್ನೇ ಓಪನ್ ಮಾಡಿರ್ತೀವಿ. ಅದು ನಾವು ಯೋಚನೆ ಕೂಡ ಮಾಡಿರಲ್ಲ ಇದನ್ನೇ ಓಪನ್ ಮಾಡಬೇಕು ಅಂತ, ಆದರೂ ಅನ್ಇಂಟೆನ್ಷನಲ್ಲಿ ಅದನ್ನು ಓಪನ್ ಮಾಡಿರ್ತೀವಿ.
ಇದು ಚಿತ್ತ ಆ್ಯಕ್ಟ್ ಮಾಡೋವಂಥ ರೀತಿ. ನಾವು ಪದೇ 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 ರಿಪೀಟೆಡ್ಲಿ ಏನನ್ನು ಮಾಡ್ತಾ ಇರ್ತೀವೋ ಅದು ಚಿತ್ತದಲ್ಲಿ ರೆಕಾರ್ಡ್ ಆಗಿಬಿಡುತ್ತೆ. ಅದೇ ಆಟೋಮೆಟಿಕ್ಕಾಗಿ ನಾವು ಯಾವ ಯೋಚನೆನೂ ಮಾಡದಿದ್ರೂ ಅದೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಚಿತ್ತನೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಹಾಗಾಗಿ ಈ ಮನಸ್ಸು, ಅಹಂಕಾರ ಮತ್ತು ಚಿತ್ತ ಇವು ಮೂರೂ ಕೂಡ ಕಾನ್ಷಿಯಸ್ ಆಗಿ ಯಾವುದನ್ನು ಮಾಡೋದಿಲ್ಲ. ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಏನು ರಿಯಾಕ್ಷನ್ಸ್ ಬರುತ್ತೆ ಅದೇ ಆ್ಯಕ್ಷನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಇದು ಯಾವುದು ಅವೇರ್ನೆಸ್ ಇಟ್ಕೊಂಡು ಮಾಡುವಂಥ ಕೆಲಸಗಳಲ್ಲ. ಇನ್ನೊಂದು ಉದಾಹರಣೆ ಚಿತ್ತದ ಬಗ್ಗೆ ಏನು ಅಂದರೆ, ನಂಗೆ ಬಹಳ ಹಿಂದೆ, ಯಾವುದೋ 2-3 ವರ್ಷದ ಹಿಂದೆ ಏನೋ ಒಂದು ನೋವಾಗುವಂಥ ಘಟನೆ ನಡೆದಿರುತ್ತೆ. ಅದನ್ನು ಇವತ್ತು ನಾವು ನೆನೆಸ್ಕೊಂಡು ದುಃಖ ಪಡ್ತಾ ಇರ್ತೀವಿ ಅಂದರೆ ಅದು ಚಿತ್ತದಿಂದ ಬರ್ತಾ ಇದೆ, ಈ ರಿಯಾಕ್ಷನ್ ಬರ್ತಾ ಇರೋದು ಚಿತ್ತದಿಂದ ಅಂತ ಅರ್ಥ. ಆ ಘಟನೆ ನಡೆದೋಗಿದೆ, ಅದ್ರ ಬಗ್ಗೆ ನಾವು ಇವಾಗ ಏನೂ ಮಾಡೋದಕ್ಕಾಗಲ್ಲ. ಅದನ್ನು ನೆನೆಸ್ಕೊಂಡು ದುಃಖ ಪಡೋದ್ರಿಂದ ಯಾವ ಉಪಯೋಗನೂ ಇಲ್ಲ. ಆದ್ರೂ ಅದು ಹಂಗಾಗ್ತಾ ಇದೆ ಅಂದರೆ ಅಲ್ಲಿ ಚಿತ್ತ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಚಿತ್ತದು ಇನ್ನೊಂದು ಏನು ಲಕ್ಷಣ ಅಂದರೆ ಕಂಡೀಷನಿಂಗ್. ನಮಗೆ ಚಿಕ್ಕ ವಯಸ್ಸಿಂದನೂ ಕೆಲವು ವಿಚಾರಗಳನ್ನ ತಲೆಗೆ ತುಂಬ್ತಾ ಬೆಳೆಸಿರ್ತಾರೆ. ಉದಾಹರಣೆಗೆ, ಹೆಣ್ಮಕ್ಳಂದರೆ ಉದ್ದ ಕೂದಲಿರಬೇಕು, ಗಂಡು ಮಕ್ಕಳಂದರೆ ಯಾವಾಗಲೂ ಹೇರ್ ಕಟ್ ಮಾಡ್ಕೊಂಡಿರಬೇಕು ಅನ್ನೋದು ಒಂದು ಕಂಡೀಷನಿಂಗ್. ಅದು ಸತ್ಯ ಆಗಬೇಕಂತೇನಿಲ್ಲ. ಗಂಡು ಮಕ್ಕಳು ಕೂಡ ಉದ್ದ ಕೂದಲು ಬಿಡ್ಬೋದು, ಹೆಣ್ಮಕ್ಳು ಕೂಡ ಬಾಯ್ ಕಟ್ ಮಾಡಿಸ್ಕೊಂಡಿರಬಹುದು. ಆದರೆ ಯಾರಾದರೂ ಹೋಗಿ, ಯಾವುದಾದ್ರೂ ಗಂಡು ಮಕ್ಕಳು ಹೋಗಿ ನಾನು ಉದ್ದ ಕೂದಲು ಬಿಡ್ತೀನಿ ಅಂದರೆ ತಕ್ಷಣ ಬರೋವಂಥದ್ದು ಏನೋ, ನೀ ಗಂಡು ಮಗು ಆಗಿ ಉದ್ದ ಕೂದಲು ಬಿಡ್ತೀಯಾ ಅಥವಾ ಹೆಣ್ಮಗು ಆಗಿ ಬಾಯ್ ಕಟ್ ಮಾಡಿಸ್ಕೊತೀಯಾ ಅಂತ ತಕ್ಷಣಕ್ಕೆ ಬರುವಂಥ ರಿಯಾಕ್ಷನ್ ಅದು ಕಂಡೀಷನಿಂಗ್. ಹೀಗೆ ಇರಬೇಕು, ಇವ್ರು ಹಿಂಗೆ ಇರಬೇಕು ಅಂತ ಒಂದು ಕಂಡೀಷನ್ ಆಗಿ ನಮ್ಮ ತಲೆಯಲ್ಲಿ ತುಂಬಿರ್ತಾರೆ ಅಥವಾ ನಾವು ತುಂಬಿಸ್ಕೊಂಡು ಬೆಳೆದಿರ್ತೀವಿ. ಆದರೆ ನಿಧಾನಕ್ಕೆ ಯೋಚನೆ ಮಾಡಿದ್ರೆ ಕೂದಲು ಉದ್ದ ಬರ್ತಿದೆ ಅಂದರೆ ಬಿಡ್ಬೋದಲ್ಲ ಗಂಡು ಮಕ್ಕಳು ಕೂಡ, ಯಾಕೆ ಬಿಡಬಾರ್ದು, ಅದ್ರಲ್ಲಿ ತಪ್ಪೇನಿದೆ? ಆದರೆ ನಿಧಾನಕ್ಕೆ ಕೂತು ಯೋಚನೆ ಮಾಡಿದಾಗ ಗಂಡು ಮಕ್ಕಳು ಕೂದಲು ಉದ್ದ ಬಿಡೋದ್ರಲ್ಲೂ ಅಥವಾ ಹೆಣ್ಮಕ್ಳು ಕೂದಲು ತುಂಡ ಮಾಡಿಸ್ಕೊಳ್ಳೋದ್ರಲ್ಲೂ ಯಾವ ಸಮಸ್ಯೆನೂ ಇಲ್ಲ. ಆದರೆ ಅದು ನಮ್ಮ ಕಂಡೀಷನಿಂಗ್ ಹೆಂಗೆ ಆಗಿಬಿಟ್ಟಿದೆ ಮೈಂಡಲ್ಲಿ ಅಂದರೆ, ಹೆಣ್ಮಕ್ಳಂದರೆ ಹಿಂಗೆ ಇರಬೇಕು, ಗಂಡು ಮಕ್ಕಳಂದರೆ ಹಿಂಗೆ ಇರಬೇಕು ಅನ್ನೋ ಒಂದು ಪ್ಯಾಟ್ರನ್ ಬಿಲ್ಡ್ ಆಗಿಬಿಟ್ಟಿರುತ್ತೆ ತಲೆಯಲ್ಲಿ. ಆದರೆ ಅದು ಎಕ್ಸ್ಚೇಂಜ್ ಆದರೆ, ಉಲ್ಟಾ ಆದರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಕಷ್ಟ ಆಗಿಬಿಡುತ್ತೆ. ಇದು ಚಿತ್ತದಿಂದ ಆಗುವಂಥ ಸಮಸ್ಯೆ. ಗಂಡು ಮಕ್ಕಳು ಉದ್ದ ಕೂದಲು ಬಿಡೋದ್ರಲ್ಲೂ ಅಥವಾ ಹೆಣ್ಮಕ್ಳು ಕೂದಲು ತುಂಡ ಮಾಡಿಸ್ಕೊಳ್ಳೋದ್ರಲ್ಲೂ ಯಾವ ಸಮಸ್ಯೆನೂ ಇಲ್ಲ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರೋದು ಏನಿದೆ ಅದು ಚಿತ್ತದಿಂದ ಆಗ್ತಾ ಇರೋದು. ಹೇಗೆ ನಾವು ಕಂಡೀಷನ್ಡ್ ಆಗಿ ಬೆಳೆದಿರ್ತೀವೋ ಅದನ್ನು ನಾವು ಅಕ್ಸೆಪ್ಟೇ ಮಾಡ್ಕೊಳಕ್ಕಾಗಲ್ಲ. ಇದೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಯಾವುದೇ ಪದ್ಧತಿನಾದರೂ ಅಷ್ಟೇ, ನಾವು ತುಂಬ ಹಿಂದಿನಿಂದ ಪಾಲಿಸ್ಕೊಂಬಂದ್ಬಿಟ್ಟಿದ್ದೀವಿ ಅನ್ನೋದು ಒಂದು ಕಂಡೀಷನ್. ಅದನ್ನು ನಾವು ಬದಲಾಯಿಸ್ಕೋಬೋದು. ಅದರಿಂದ ಯಾವ ಪ್ರಯೋಜನ ಆಗ್ತಾ ಇಲ್ಲ ಅಥವಾ ಅದನ್ನು ಬದಲಾಯಿಸೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ ಅಂದರೆ ಖಂಡಿತ ಬದಲಾಯಿಸ್ಕೋಬೋದು. ಆದರೆ ಅದನ್ನು ಮಾಡೋಕ್ಕೆ ಬಿಡದೇ ಇರೋದೇ ಚಿತ್ತ, ಬಿಕಾಸ್ ಆಫ್ ದ ಕಂಡೀಷನಿಂಗ್. ಚಿತ್ತದಲ್ಲಿ ಯಾವ ಯೋಚನೆಗಳು ಜನರೇಟ್ ಆಗೋದಿಲ್ಲ, ಆದರೆ ನಮ್ಮ ಮನಸ್ಸಲ್ಲಿ ಜನರೇಟ್ ಆಗುವಂಥ ಯೋಚನೆಗಳು ಹೆಂಗಿರಬೇಕು ಅಂತ ಶೇಪ್ ಮಾಡೋದು, ಕಂಡೀಷನ್ ಮಾಡೋದು ಚಿತ್ತ ಆಗಿರುತ್ತೆ. 4ನೇದು ಬುದ್ಧಿ. ಬುದ್ಧಿ ಅಂದರೆ ಯೋಚನೆಗೂ ಮೀರಿದ ಒಂದು ವಿವೇಕ. ಇದು ಸತ್ಯ ಮತ್ತು ಅಸತ್ಯವನ್ನು ಬೇರ್ಪಡಿಸುತ್ತೆ ಮತ್ತು ಶಾಂತವಾದ ನಿರ್ಣಯ ತೆಗೆದುಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಬುದ್ಧಿಯ ಲಕ್ಷಣಗಳೇನು ಅಂದರೆ ಸ್ಪಷ್ಟತೆ, ಕ್ಲಾರಿಟಿ ಇರುತ್ತೆ. ಮನಸ್ಸಿನ ಲಕ್ಷಣಗಳು ಸಿಕ್ಕಾಬಟ್ಟೆ ಯೋಚನೆಗಳು ಏನೇನೋ ಬರುತ್ತೆ, ಅದರಲ್ಲೊಂದು ಕ್ಲಾರಿಟಿನೇ ಇರೋದಿಲ್ಲ. ಈ ಥರ ಯೋಚನೆಗಳು ಯಾಕೆ ಬರ್ತಿದೆ ಅನ್ನೋ ಒಂದು ಕ್ಲಾರಿಟಿ ಇರೋದಿಲ್ಲ. ಆದರೆ ಬಂದಂಥ ಯೋಚನೆಗಳೆಲ್ಲ ಅದರಲ್ಲಿ ಸರಿಯಾವುದು ತಪ್ಪ್ಯಾವುದು ಅಂತ ಕ್ಲಿಯರಾಗಿ ಡಿಸೈಡ್ ಮಾಡುವಂಥದ್ದು, ಕ್ಲಾರಿಟಿ ಇರುವಂಥದ್ದು ಬುದ್ಧಿಗೆ. ಬುದ್ಧಿ ಯಾವತ್ತೂ ತಕ್ಷಣದ ಪ್ಲೆಷರ್ನ ಸಂತೈಸ್ಕೊಳ್ಳೋವಂಥ ಯೋಚನೆಗಳನ್ನ ಅದು ಯಾವತ್ತೂ ಮಾಡೋದಿಲ್ಲ. ಈಗ ತುಂಬ ಚಳಿ ಆಗ್ತಾ ಇರುತ್ತೆ, ಮಳೆ ಬರ್ತಾ ಇರುತ್ತೆ, ಮನಸ್ಸಿಗೆ ಇದ್ದಕ್ಕಿದ್ದಂಗೆ ನಾನು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ. ಆ ಮನಸ್ಸಿಗೆ ಬೆಲೆ ಕೊಟ್ಟು ನಾವು ಐಸ್ ಕ್ರೀಮ್ ತಿಂದರೆ ಅದರ ಪರಿಣಾಮ ನಮಗೆ ಗೊತ್ತಾಗುತ್ತೆ, ಶೀತ ನೆಗಡಿ ಈ ಥರ ಎಲ್ಲ ಬರುತ್ತೆ. ಆದರೆ ಬುದ್ಧಿ ಕೈಗೆ ಇದನ್ನು ಕೊಟ್ಟರೆ, ಯೋಚನೆನ ಕೊಟ್ಟರೆ ತಿನ್ನಬೇಕಾ ಬೇಡವಾ ಅಂತ ಬುದ್ಧಿ ಡಿಸೈಡ್ ಮಾಡುತ್ತೆ. ಇಲ್ಲ, ಮಳೆ ಬರ್ತಾ ಇದೆ, ಚಳಿ ಇದೆ, ಶೀತ ಆಗುತ್ತೆ, ನೆಗಡಿ ಆಗುತ್ತೆ ಅಂತ ಅದು ತುಂಬ ದೀರ್ಘಕಾಲದ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡುತ್ತೆ. ದೀರ್ಘ ದೃಷ್ಟಿ ಇಟ್ಕೊಂಡಿರುತ್ತೆ ಬುದ್ಧಿ. ನಾವು ಬುದ್ಧಿಯಿಂದ ಯೋಚನೆ ಮಾಡಿದಾಗ, ಬುದ್ಧಿಯಿಂದ ನಿರ್ಧಾರ ಮಾಡಿದಾಗ, ಉದಾಹರಣೆಗೆ ಯಾವ್ದಾದ್ರು ವ್ಯಕ್ತಿ ನಮ್ಮನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಅಂದರೆ
ಅವಾಗ ಬುದ್ಧಿ ಏನು ಯೋಚನೆ ಮಾಡುತ್ತೆ ಅಂದರೆ, ಇದು ವೈಯಕ್ತಿಕವಾದ ದಾಳಿ ಅಲ್ಲ, ಈ ಮಾಡ್ತಾ ಇರೋ ಕೆಲಸದ ಬಗ್ಗೆ ಅವ್ರಿಗೆ ಆಕ್ಷೇಪಣೆ ಇದೆ, ಆ ಕೆಲಸನ ಸರಿ ಇದೆಯಾ ತಪ್ಪಿದೆಯಾ ಒಂದು ಸ್ವಲ್ಪ ಕೂತ್ಕೊಂಡು ನಾವು ಯೋಚನೆ ಮಾಡೋಣ ಅನ್ನೋ ಒಂದು ನಿರ್ಧಾರ ಮಾಡೋದು ಬುದ್ಧಿ. ಚಿತ್ತಕ್ಕೂ ಬುದ್ಧಿಗೂ ಮೇನ್ ಡಿಫ್ರೆನ್ಸ್ ಏನಾಗುತ್ತೆ ಒಂದು ಉದಾಹರಣೆ ಮೂಲಕ ಹೇಳೋದಾದರೆ, ಒಬ್ಬ ವ್ಯಕ್ತಿ ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ ತನಕ ಪೂಜೆ ಮಾಡ್ತಾ ಇರ್ತಾನೆ. ಅದು ಒಂದು ಸುಮಾರು ಒಂದು 15-20 ವರ್ಷದಿಂದ ಅವನು ಅದನ್ನೇ ಮಾಡ್ಕೊಂಬಂದಿರ್ತಾನೆ. ಆ ಸಮಯದಲ್ಲಿ ಪೂಜೆ ಮಾಡೋದನ್ನು ಅವನು ಯಾವತ್ತೂ ತಪ್ಪಿಸೋದೇ ಇಲ್ಲ. ಆದರೆ ಅವತ್ತೊಂದು ದಿನ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಸಂದರ್ಭ ಬರುತ್ತೆ, ಅವರ ಸಹಾಯ ಕೇಳಿಕೊಂಡು ಯಾರೋ ಒಬ್ಬರು ಬರ್ತಾರೆ ಮನೆಗೆ ಅಂತ ಅಂದ್ಕೊಳ್ಳೋಣ. ಅದೇ ಪೂಜೆ ಮಾಡೋ ಸಮಯದಲ್ಲಿ ಆ ಪೂಜೆಗಿಂತ ಆ ವ್ಯಕ್ತಿಗೆ ಸಹಾಯ ಮಾಡುವಂಥದ್ದೇ ತುಂಬ ಎಮರ್ಜೆನ್ಸಿ ಆಗಿರುತ್ತೆ ಆ ಸಂದರ್ಭದಲ್ಲಿ ಅಂತ ಅಂದ್ಕೊಂಡ್ರೆ, ಈ ಪೂಜೆ ಮಾಡುವಂಥ ವ್ಯಕ್ತಿಗೆ ಕಿರಿಕಿರಿ ಆಯಿತು ಅಂದರೆ, ಇಲ್ಲಿ ನಾನು ಪೂಜೆ ಮಾಡೋ ಟೈಮ್ಗೆ ಯಾಕಪ್ಪ ಬಂದ ಇವನು, ಒಂದು ಗಂಟೆ ಬಿಟ್ಕೊಂಡು ಬರೋಕ್ಕಾಗ್ತಾರಲ್ವ ಅಂತ ಅವ್ನ ಮನಸ್ಸಲ್ಲಿ ಏನಾದ್ರು ಕಿರಿಕಿರಿ ಬಂದು, ಇಲ್ಲ ನಾನು ಆಮೇಲೆ ಬಾರಪ್ಪ, ಒಂದು 8 ಗಂಟೆ ಮೇಲೆ ಬಾರಪ್ಪ, ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಅಂತ ತನ್ನ ಪೂಜೆನೇ ಹೆಚ್ಚಾಯಿತು ಅಂತ ಅಂದರೆ, ಅದು ಬುದ್ಧಿಯಿಂದ ತಗೊಂಡಂಥ ನಿರ್ಧಾರ ಅಲ್ಲ. ತನ್ನ 15 ವರ್ಷದಿಂದ ಏನು ಪ್ರಾಕ್ಟೀಸ್ ಮಾಡ್ಕೊಂಬಂದಿರ್ತಾನೆ, ಆ ಮೆಮೊರಿ ಅಥವಾ ಆ ಪ್ಯಾಟ್ರನ್ ಏನು ಫಾಲೋ ಮಾಡ್ಕೊಂಬಂದಿರ್ತಾನೆ, ಅದರಿಂದ ಬರ್ತಾ ಇರೋಂಥ ನಿರ್ಧಾರ ಅದು ಬುದ್ಧಿಯಿಂದ ಬರುವಂಥ ನಿರ್ಧಾರ ಆಗಿರೋದಿಲ್ಲ, ಅದು ಚಿತ್ತದಿಂದ ಬರ್ತಾ ಇರೋಂಥ ನಿರ್ಧಾರ ಆಗಿರುತ್ತೆ. ಹಾಗಾಗಿ ಒಂದಿನ ತಪ್ಪಿಸೋದಕ್ಕೂ ಅವನು ಹಿಂದೆ ಮುಂದೆ ನೋಡ್ತಾನೆ. ಅವನಿಗೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನಾನು ಒಂದಿನೂ ತಪ್ಪಿಸ್ಲೇಬಾರ್ದು, ಈ ಟೈಮಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಈ ಟೈಮಲ್ಲೇ ಮಾಡಬೇಕು. ಇವತ್ತೇನೋ ಎಮರ್ಜೆನ್ಸಿ ಬಂತು ಅಂದರೂ ಕೂಡ ಅವನಿಗೆ ಅದನ್ನು ತಪ್ಪಿಸೋಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ, ಅಕ್ಸೆಪ್ಟೇ ಮಾಡ್ಕೊಳಕ್ಕಾಗಲ್ಲ. ಈ ಕೆಲಸ ಇಂಪಾರ್ಟೆಂಟು, ನನ್ನ ಪೂಜೆಗಿಂತ ಇವಾಗ ಬಂದಿರೋ ಕೆಲಸ ಇಂಪಾರ್ಟೆಂಟು ಅನ್ನೋದನ್ನೇ ಅವನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅಂದರೆ, ಅದು ಬುದ್ಧಿಯಿಂದ ತಗೊಳ್ಳೋವಂಥ ನಿರ್ಧಾರ ಅಲ್ಲ, ಚಿತ್ತದಿಂದ ತಗೊಳ್ಳೋವಂಥ ನಿರ್ಧಾರ ಆಗಿರುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ, ಬುದ್ಧಿ ಕೈಯಲ್ಲಿ ಯಾರು ತಮ್ಮ ಯೋಚನೆಗಳು ನಿರ್ಧಾರಗಳನ್ನ ಕೊಡ್ತಾರೋ, ಅರ್ಪಿಸ್ತಾರೋ, ಅವರ ಮನಸ್ಸು, ಅಹಂಕಾರ ಮತ್ತು ಚಿತ್ತ ಯಾವಾಗಲೂ ಶಾಂತವಾಗಿರುತ್ತೆ. ಇಲ್ಲಿ ಬುದ್ಧಿನೇ ವೀಕ್ ಆಗಿ ಮನಸ್ಸು, ಅಹಂಕಾರ, ಚಿತ್ತದಿಂದನೇ ನಾವು ರಿಯಾಕ್ಷನ್ಸ್ ಮಾಡ್ತಾಯಿದ್ದೀವಿ, ನಿರ್ಧಾರಗಳನ್ನ ತಗೋತಾ ಇದ್ದೀವಿ ಅಂದರೆ, ಅದು ಯಾವಾಗಲೂ ಗೊಂದಲಮಯವಾಗಿ ಇರುತ್ತೆ ಜೀವನ. ಒಟ್ಟಾರೆ ಕನ್ಕ್ಲೂಷನ್ ಏನು ಅಂದರೆ, ಮನಸ್ಸು ಅಂದರೆ ತಕ್ಷಣ ಪ್ರತಿಕ್ರಿಯೆ ಕೊಡುವಂಥದ್ದು, ಅಹಂಕಾರ ಅಂದರೆ ಆಗುವ ಘಟನೆಗಳಿಗೆ ನಾನುವನ್ನು ಅಟ್ಯಾಚ್ ಮಾಡುವಂಥದ್ದು, ಚಿತ್ತ ಅಂದರೆ ಹಳೆಯ ನೆನಪುಗಳ ಭಾರ ಅದು, ಬುದ್ಧಿ ಅಂದರೆ ವಿವೇಕ ಮತ್ತು ಸ್ಪಷ್ಟತೆ. ಯಾವುದೇ ಸಂದರ್ಭದಲ್ಲೂ ಮನಸ್ಸು, ಅಹಂಕಾರ, ಚಿತ್ತವನ್ನು ಮುಂದೆ ಇಟ್ಕೊಂಡು ಪ್ರತಿಕ್ರಿಯೆ ಮಾಡ್ದೇ ಬುದ್ಧಿ ಕೈಗೆ ನಿರ್ಧಾರ ತಗೊಳ್ಳೋದಕ್ಕೆ ಬಿಟ್ಟರೆ ಮನಸ್ಸು ಶಾಂತವಾಗುತ್ತೆ, ಅಹಂಕಾರ ಕರಗುತ್ತೆ, ಚಿತ್ತ ಹಗುರವಾಗುತ್ತೆ. ಅದರಿಂದ ನಮ್ಮ ಒಳಗಿನ ಸ್ವಾತಂತ್ರ್ಯ ಬರುತ್ತೆ.